ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ವೀರಚಂದ್ರ ಹಾಸ ಸಿನಿಮಾದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಈ ಸಿನಿಮಾದ ಟೀಸರ್ ಬಿಟ್ಟು ಬಹಳ ದಿನನೇ ಆಯಿತು. ಅದಾದಮೇಲೆ ಸಿನಿಮಾದ ಒಂದು ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟಿದ್ದಾರೆ. ಅದು ಯಾವತ್ತು ಅಂದರೆ ನಮ್ಮ ಸಂಕ್ರಾಂತಿ ದಿನ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಇದರಲ್ಲಿ ನಟಿಸ್ತಾ ಇದ್ದಾರೆ ಅಂತ ಕೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟೇ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು ಅಂತಂದು ಹೇಳಿದರೆ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ಆ ಟೀಸರ್ ಬಿಟ್ಟಿದ್ರಲ್ಲ, ಆ ಟೀಸರಲ್ಲಿ ಇದು ಪೂರ್ತಿಯಾಗಿ ಒಂದು ಯಕ್ಷಗಾನದ ಮೇಲೆ ನಡೆಯೋ ಸಿನಿಮಾ ಅಂತಂದು ಹೇಳ್ತಾ ಇದ್ದಾರೆ. ಸಿಂಗನಲ್ಲೂರು ಪ್ರಾಂತ್ಯದಲ್ಲಿ ನಡೆಯುವಂಥ ಒಂದು ಘಟನೆ ಅಂತಂದು ಹೇಳಿದರೆ ತಪ್ಪಾಗಲ್ಲ. ಅದನ್ನು ಯಕ್ಷಗಾನ ರೀತಿಯಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ನಾಡಪ್ರಭು ಶಿವಪುಟ್ಟ ಸ್ವಾಮಿ ಅವರ ಪಾತ್ರವನ್ನು ನಮ್ಮ ಶಿವರಾಜ್ ಕುಮಾರ್ ಸರ್ ಅವ್ರು ಮಾಡ್ತಾ ಇದ್ದಾರೆ. ಅವರ ಯಕ್ಷಗಾನ ವೇಷದಲ್ಲಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಪ್ಪ ಅಂದರೆ ಶಿವರಾಜ್ ಕುಮಾರ್ ಸರ್ ಅವರು ಮಾಡಿರೋ ಸಿನಿಮಾಗಳಲ್ಲಿ ಇದು ಇನ್ನೊಂದು ರೀತಿಯಾದಂಥ ಮೈಲಿಗಲ್ಲು ಅಂತಂದು ಹೇಳಿದರೆ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ಅವರು ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಆ ಸಿನಿಮಾ ಮಾಡಿದರು ಅಂದರೆ ಅದು ಅದ್ಧೂರಿಯಾಗಿ ಹಿಟ್ಟಾಗುತ್ತೆ ಅಂತಂದು ಹೇಳಿದರೆ ತಪ್ಪಾಗಲ್ಲ. ನಾನಂತರೂ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ವೇಟಿಂಗಲ್ಲಿದ್ದೀನಿ. ಟೀಸರ್ ನೋಡಿಲ್ಲ ಅಂದರೆ ನಿಮಗೆ ಟೀಸರ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಈ ಸಿನಿಮಾನ ಕಂಪ್ಲೀಟ್ ಮಾಡಿದಾರಂತೆ. ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ರವಿ ಬಸ್ರೂರವರು ಡೈರೆಕ್ಷನ್ ಅಂದರೆ ಅದ್ರ ಬಗ್ಗೆ ಹೇಳಲೇಬೇಕು ನಾನು. ರವಿ ಬಸ್ರೂರವರು ಡೈರೆಕ್ಷನ್ಗೆ ಇಳಿದಿದ್ದಾರೆ ಅಂದರೆ ಅದರಲ್ಲಿ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಅವ್ರದ್ದೇ ಸಿನಿಮಾಗೆ ಅವ್ರು ಏನು ಎಫರ್ಟ್ ಹಾಕ್ತಾರೋ ಅದಕ್ಕೂ ಡಬಲ್ ಎಫರ್ಟ್ ಹಾಕಿ ಮಾಡಿರ್ತಾರೆ. ಅವರು ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಇಂಡಸ್ಟ್ರಿಗೆಲ್ಲ ಕೊಟ್ಟು ಅವ್ರದ್ದೇ ಆದಂತಹ ಒಂದು ರೀತಿಯಾದಂಥ ಛಾಪನ್ನು ಮೂಡಿಸಿದ್ದಾರೆ. ಇದರಲ್ಲಿ ಅದಕ್ಕೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಯಾಕಪ್ಪ ಅಂದರೆ ಅವ್ರು ಮಾಡಿದಂಥ ಸಿನಿಮಾಗಳಾದಂಥ ಕಡಲ್ ಆಗಿರ್ಬೋದು, ಆಮೇಲೆ ಗಿರ್ಮಿಟ್ ಆಗಿರ್ಬೋದು. ಗಿರ್ಮಿಟ್ಟಲ್ಲಿ ಸಣ್ಣ ಹುಡುಗರನ್ನ ಅಂದರೆ ಈ ಡ್ರಾಮಾ ಜೂನಿಯರ್ಸ್, ನಾವು ಜಿ ಕನ್ನಡದಲ್ಲೆಲ್ಲ ಡ್ರಾಮಾ ಜೂನಿಯರ್ಸ್ ನೋಡ್ತೀವಲ್ಲ, ಆ ಥರ ಒಂದು ಕಾನ್ಸೆಪ್ಟ್ ಮೇಲೆ ಸಣ್ಣ ಹುಡುಗರಲ್ಲಿ ಸಿನಿಮಾನ ಮಾಡಿಸಿ ಅದಕ್ಕೆ ನಮ್ಮ ಮೇನ್ ಲೀಡ್ ರೋಲ್ ಆದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ರಾಧಿಕಾ ಪಂಡಿತ್ ಅವ್ರ ಜೊತೆ ವಾಯ್ಸ್ನ ಕೊಡಿಸಿದ್ರು. ಅದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆಯಿತು. ಅಷ್ಟೇ ಅಲ್ಲದೆ ಹೌಸ್ಫುಲ್ ಕೂಡ ನಡೀತು. ಸಿನಿಮಾ ಚೆನ್ನಾಗೂ ಹೋಯಿತು. ಬಾಕ್ಸ್ ಆಫೀಸಲ್ಲಿ ಒಂದು ರೇಂಜಲ್ಲಿ ಸದ್ದನ್ನು ಉಂಟು ಮಾಡಿತು. ಅದಲ್ಲದೆ ಕಡಲು, ಗಿರ್ಮಿಟ್ಟು, ಅದಕ್ಕೂ ಮುಂಚೆ ಬಂದಂತಹ ಕಟಕ ಸಿನಿಮಾ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕೈ ಚಳಕ ಏನು ಅಂತ. ಯಾಕಪ್ಪ ಅಂದರೆ ಆ ಸಿನಿಮಾನ ಅದ್ಧೂರಿಯಾಗಿ ಮಾಡಿದರು. ಅದರಲ್ಲಿ ಒಂದು ಸಣ್ಣ ಹುಡುಗಿಯಲ್ಲಿ ಆತ್ಮಗಳು ಸೇರಿಕೊಂಡಾಗ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಅದ್ಭುತವಾಗಿ ಬಂದಿತ್ತು. ಅದನ್ನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದ್ರ ಕತೆ ಏನು ಅನ್ನೋದು. ರವಿ ಬಸ್ರೂರ್ ಸರ್ ಅವರ ಸಿನಿಮಾಗಳನ್ನ ಮಿಸ್ ಮಾಡದೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಅವರ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನೋಡೋಕ್ಕೆ ಮಾತ್ರ ನನ್ನ ಹತ್ರ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ನೀವೇನಾದರೂ ಟೀಸರ್ ನೋಡಿಲ್ಲ ಅಂದರೆ ಟೀಸರ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.